ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಈ ಬರಹ ಇನ್ನು ಮುಂದೆ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೆ ಕೇಳಿ, ಪ್ರತಿ ಮಂಗಳವಾರ ಬೆಳಿಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10. ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದಿನಿಂದ ಶಾಂತಾ ನಾಗರಾಜ್ ಅವರ ಅಗ್ನಿಪುತ್ರಿ ಪುಸ್ತಕದ ಓದು ಪ್ರಾರಂಭವಾಗುತ್ತದೆ. ಶಾಂತಾ ನಾಗರಾಜ್ ಅವರು ಮನಃಶಾಸ್ತ್ರಜ್ಞೆ, ಮನಃಶಾಸ್ತ್ರ ಸಮಾಜಶಾಸ್ತ್ರಗಳನ್ನು ಬೇರೆ ಬೇರೆ ನೆಲೆಗಳಲ್ಲಿ ಓದಿದವರು, ಆಪ್ತ ಸಮಾಲೋಚಕರು. ಇವರು ಪ್ರತಿನಿತ್ಯ 10 ಜನರನ್ನು ಕಾಣುತ್ತಿರುತ್ತಾರೆ, ಆಪ್ತ ಸಮಾಲೋಚನೆ ಮಾಡುತ್ತಿರುತ್ತಾರೆ. ಕೆಲವೊಮ್ಮೆ ಅವರ ಮನಸ್ಸಿನಾಳಕ್ಕೂ ಪ್ರವೇಶ ಮಾಡುತ್ತಾರೆ. ಶಾಂತಾ ನಾಗರಾಜ್ ಪ್ರತಿ ಮಂಗಳವಾರ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಅಂಕಣ ಬರೆಯುತ್ತಾರೆ. ಇವರು ತಮ್ಮ ಮನಃಶಾಸ್ತ್ರದ ಸಾಕ್ಷಿ ಪ್ರಜ್ಞೆಯ ಮತ್ತೊಂದು ರೂಪವಾಗಿ ದ್ರೌಪದಿಯನ್ನು ವಿಶ್ಲೇಷಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಸ್ತ್ರೀವಾದದ ದೃಷ್ಟಿಯಿಂದ ದ್ರೌಪದಿಯನ್ನು ನೋಡಲು ಹೋಗಿಲ್ಲ, ಪ್ರತಿಯೊಬ್ಬ ಹೆಂಗಸಿನ ಸೂಕ್ಷ್ಮ ಮನಸ್ಸಿನ ಒಳಗುದಿಯನ್ನು ಅನ್ವೇಷಿಸಲು ತೊಡಗಿದ್ದಾರೆ. ದ್ರೌಪದಿ ಮೊದಲ ಬಾರಿಗೆ ನಮ್ಮ ಕಣ್ಮುಂದೆ ಬರುವಂಥದ್ದು ಸ್ವಯಂವರ ಪ್ರಸಂಗದಲ್ಲಿ. ಈಕೆಯ ಮನಃಶಕ್ತಿ ಮತ್ತು ಕುಟುಂಬ ಶಕ್ತಿಗಳನ್ನು ಕುಂತಿಯ ಮೂಲಕ ನಾವು ಅಲ್ಲಿ ಕಾಣುತ್ತೇವೆ. ಲೇಖಕಿಯು ದ್ರೌಪದಿಯ ಮನೋಕಲ್ಪದಿಂದ ನೋಡುತ್ತಲೇ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಇವರ ಮೂಲಕವೂ ದ್ರೌಪದಿಯ ಅಂತಃಶಕ್ತಿಯನ್ನು ಕಡೆದು ತೋರಿಸುತ್ತಾರೆ. ಕುಂತಿ ದ್ರೌಪದಿ, ಧರ್ಮರಾಯ ದ್ರೌಪದಿ, ಭೀಮ ದ್ರೌಪದಿ, ಅರ್ಜುನ ಮತ್ತು ದ್ರೌಪದಿ ಹಾಗೂ ನಕುಲ ಸಹದೇವ ಇವರ ಸಂಬಂಧಾಂತರಗಳನ್ನು ಲೇಖಕಿ ಇಲ್ಲಿ ಪ್ರಧಾನವಾಗಿ ಶೋಧಿಸುತ್ತಾರೆ. ಶಾಂತಾ ನಾಗರಾಜ್ ಅವರು ದ್ಯೂತದ ಭಾಗದಲ್ಲಿ ವ್ಯಾಸರ ಮಾತಿನ ಪದರುಗಳನ್ನು, ಕುಮಾರವ್ಯಾಸನ ಮಾತಿನ ಪಲುಕನ್ನು ಒಟ್ಟಿಗೆ ನೋಡುತ್ತಾರೆ ಮತ್ತು ಇಲ್ಲಿ ದ್ರೌಪದಿ ಒಬ್ಬ ಹೆಣ್ಣಾಗಿ ಕುಟುಂಬ ಧರ್ಮದ ನೆಲೆಯಲ್ಲಿ ಆಕೆಯನ್ನು ವಿಶ್ಲೇಷಿಸುತ್ತಾರೆ. ದ್ರೌಪದಿ ಮತ್ತೊಮ್ಮೆ ಅನುದ್ಯೂತ ಪ್ರಸಂಗದಲ್ಲಿ ನಮಗೆ ಕಾಣಿಸುತ್ತಾಳೆ. ಲೇಖಕಿ ದ್ಯೂತ ಮತ್ತು ಅನುದ್ಯೂತ ಪ್ರಸಂಗದಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ಚೆನ್ನಾಗಿಯೇ ವಿಶ್ಲೇಷಿಸಿದ್ದಾರೆ. ಪಾಂಡವರು ಆನಂತರ 14 ವರ್ಷ ವನವಾಸಕ್ಕೆ ಹೊರಡುತ್ತಾರೆ. ಇಲ್ಲಿ ಅನೇಕ ಪ್ರಸಂಗಗಳು ಬರುತ್ತವೆ. ದ್ರೌಪದಿಯ ಸಂಕಷ್ಟದ ಎಲ್ಲ ಮುಖಗಳನ್ನು ಆಳವಾಗಿ ಲೇಖಕಿ ಇಲ್ಲಿ ವಿವೇಚಿಸಿದ್ದಾರೆ. ಕೀಚಕನ ಪ್ರಸಂಗ ಅತ್ಯಂತ ಮುಖ್ಯವಾದ್ದು. ಸುದೇಶ್ನೆ ದ್ರೌಪದಿ, ದ್ರೌಪದಿ ಭೀಮ ಇವರ ಸೂಕ್ತ ಬಯಕೆಗಳನ್ನು, ಮಾತಿನ ಕಾಕುಗಳನ್ನು ಚೆನ್ನಾಗಿ ವಿಶ್ಲೇಷಿಸಿದ್ದಾರೆ. ಕುಟುಂಬ ಶಕ್ತಿಯ ರೂಪಕವಾಗಿ ದ್ರೌಪದಿ ನಮ್ಮ ಮುಂದೆ ನಿಲ್ಲುತ್ತಾಳೆ. ಅಗ್ನಿಪುತ್ರಿಯನ್ನ ಬರೆದ ವಿಚಾರವಾಗಿ ಲೇಖಕಿಗೆ ಪ್ರೇರಣೆಯಾದ ಟಿ.ಎಸ್. ಎಲಿಯಟನ ಮಾತನ್ನು ಉದಾಹರಿಸುತ್ತಾರೆ. ಕಾಲದಿಂದ ಕಾಲಕ್ಕೆ ಪ್ರತಿ ಶತಮಾನಕ್ಕೆ ಒಮ್ಮೆ ಅಥವಾ ಮುಂದೆ ಕೆಲವು ವಿಮರ್ಶಕರು ಪ್ರಾಚೀನ ಸಾಹಿತ್ಯವನ್ನು, ಕವಿ ಮತ್ತು ಕವಿತೆಗಳನ್ನು ಹೊಸ ಬೆಳಕಿನಲ್ಲಿ ಕಾಣಲು ಪ್ರಯತ್ನಿಸುವುದು ಅಪೇಕ್ಷಣೀಯ. ಇದು ಕ್ರಾಂತಿಕಾರಕವಲ್ಲ, ತಮ್ಮ ಕಾಲಮಾನದ ಬೆಳಕಿನಲ್ಲಿ ಕಾಣುವ ಮರು ಹೊಂದಾಣಿಕೆ. ಅಗ್ನಿಪುತ್ರಿಯನ್ನು ಬರೆದ ಸಂದರ್ಭವನ್ನು ಕೂಡ ಇವರು ಹೇಳ್ತಾರೆ. ಕಸ್ತೂರಿ ಸಂಪಾದಕರು ಇವರನ್ನು ಕೇಳ್ತಾರೆ. 2-3 ಕಂತುಗಳಲ್ಲಿ ಮುಗಿಯುತ್ತೆ ಅಂಥೇಳಿ ಇವರು ಭಾವಿಸಿರ್ತಾರೆ. ಆದರೆ ಬರೀತಾ 2 ವರ್ಷಗಳ ಕಾಲ, 2015 ಅಕ್ಟೋಬರ್ನಿಂದ ಏಪ್ರಿಲ್ 2018 ಸತತ 29 ತಿಂಗಳ ಕಾಲ ಈ ಅಗ್ನಿಪುತ್ರಿ ಧಾರಾವಾಹಿಯಾಗಿ ಕಸ್ತೂರಿಯಲ್ಲಿ ಬರುತ್ತದೆ. ಇದಕ್ಕೆ ಅವರು ಆಕರವಾಗಿ ತೆಗೆದುಕೊಂಡಿರುವಂಥದ್ದು ಪುಣೆಯ ಭಂಡಾರ್ಕರ್ ಇನ್ಸ್ಟಿಟ್ಯೂಟ್ನಲ್ಲಿ ಮಹೋಪಾಧ್ಯಾಯ ಸುಕ್ತಂಕರ್ ಅವರಿಂದ ಪರಿಷ್ಕೃತವಾದ ವ್ಯಾಸಭಾರತದ ಕನ್ನಡಾನುವಾದ ಶ್ರೀಮನ್ ಮಹಾಭಾರತ ದರ್ಶನದ 33 ಸಂಪುಟಗಳು, ವ್ಯಾಸರಚಿತ ಸಂಸ್ಕೃತ ಶ್ಲೋಕಗಳು, ಕನ್ನಡದ ಅನುವಾದ ಮುಂತಾದವೆಲ್ಲ ಇರುತ್ತೆ. ಇದೇ ಮುಖ್ಯ ಆಕರ ಕೃತಿಯಿಂದ ಅವರು ಹೇಳ್ತಾರೆ. ಆನಂತರ ಕುಮಾರವ್ಯಾಸ ಭಾರತದ ಓದು ನನ್ನ ಬಹು ಮೆಚ್ಚಿನ ಹವ್ಯಾಸ ಅಂತ ಹೇಳ್ಕೊಂಡಿದ್ದಾರೆ. ಆ 2 ಮಹಾಕವಿಗಳ ಮಾತುಗಳನ್ನೇ ಬೆರಗಿನಿಂದ ನೋಡಿ ಮುಖ್ಯವೆನಿಸಿದ್ದನ್ನು ಸ್ವಲ್ಪವೇ ವಿಶ್ಲೇಷಣೆ ಮಾಡಿ ಬರೆದಿದ್ದೇನೆ ಹೊರತು ಹೊಸದಾಗಿ ದ್ರೌಪದಿ ಪಾತ್ರಕ್ಕೆ ಏನನ್ನೂ ಸೇರಿಸಿಲ್ಲ ಅಂತ ವಿನಯವಾಗಿ ಅವರು ಹೇಳ್ಕೊಳ್ತಾರೆ.
ದ್ರೌಪದಿಯ ಬಗ್ಗೆ ವ್ಯಾಸಭಾರತದಲ್ಲಿನ ಅನೇಕ ಸತ್ಯಗಳು ನಂತರದ ಕಾಲಮಾನದಲ್ಲಿ ಹಲವು ಕಾರಣಗಳಿಂದ ಮರೆಯಾಗಿ ಹೋಗಿವೆ. ಈಗಿನ ಸಮಾಜ ಹೆಣ್ಣಿನ ಬಗ್ಗೆ ಯಾವ ಯಾವ ಪರಿಕಲ್ಪನೆಗಳನ್ನು ಅವೈಜ್ಞಾನಿಕವಾಗಿ ಹೇರುತ್ತಿದೆಯೋ ಅವೆಲ್ಲದರ ಸುಳಿವು ಸೂಚನೆಗಳು ಕುಮಾರವ್ಯಾಸನ ಕಾಲಕ್ಕೆ ಒಡಮೂಡಿವೆ. ಭಾರತ ದೇಶದ ಮೇಲೆ ಪರಕೀಯರ ದಾಳಿ, ಅನ್ಯ ಸಂಸ್ಕೃತಿಗಳ ಪ್ರಭಾವ, ಯುದ್ಧಗಳ ಪರಿಣಾಮವಾಗಿ ಹೆಂಗಸರಿಗೆ ಲಭಿಸುತ್ತಿದ್ದ ದಾರುಣ ಸ್ಥಿತಿಗತಿಗಳು ಈ ಕಾರಣಗಳಿಂದ ಹೆಣ್ಣನ್ನು ಮೂಲೆಗುಂಪಾಗಿ ಮಾಡಿದ್ದನ್ನು ಇತಿಹಾಸ ಸ್ಪಷ್ಟವಾಗಿಯೇ ಹೇಳುತ್ತದೆ. ಈ ಆಧುನಿಕ ಕಾಲಕ್ಕೆ ವ್ಯಾಸರ ದ್ರೌಪದಿ ಎಲ್ಲ ರೀತಿಯಿಂದಲೂ ಮಾನ್ಯಳಾಗುತ್ತಾಳೆ, ಮಾದರಿಯಾಗುತ್ತಾಳೆ. ವ್ಯಾಸರ ಕಾಲ ಹೆಣ್ಣಿಗೆ ಸರ್ವ ಸ್ವಾತಂತ್ರ್ಯವನ್ನೂ ಕೊಟ್ಟ ಕಾಲ, ಜೊತೆಗೆ ಹೆಣ್ಣನ್ನು ಹೀನಾಯವಾಗಿ ನಡೆಸಿಕೊಂಡ ಕಾಲವೂ ಆಗಿದ್ದು, ಹಾಗೆ ನಡೆಸಿಕೊಂಡವರು ತಮ್ಮ ಅಪರಾಧದ ಕಾರಣಕ್ಕಾಗಿಯೇ ನಶಿಸಿದ ಕಾಲವೂ ಹೌದು. ಹೀಗೆ ಹೆಣ್ಣಿನ ಬಗ್ಗೆ ಹಲವು ರೀತಿ ನೀತಿಗಳನ್ನು ಯಾವ ಸಮರ್ಥನೆ ಇಲ್ಲದೆ ವ್ಯಾಸರು ವಿವರಿಸುತ್ತಾರೆ. ಇದನ್ನು ಅಗ್ನಿಪುತ್ರಿಯಲ್ಲಿ ದಾಖಲಿಸಿದ್ದೇನೆ ಎಂದು ಹೇಳ್ತಾರೆ. ಈ ಅಗ್ನಿಪುತ್ರಿಯನ್ನು ಗೋಪಾಲಸ್ವಾಮಿ PU ಕಾಲೇಜಿನ ಕನ್ನಡ ಅಧ್ಯಾಪಕಿ ಸುಮಾ ಅವರು ಸಮರ್ಥವಾಗಿ ಓದಿದ್ದಾರೆ. ಈಗ ಅಗ್ನಿಪುತ್ರಿ. ಇಡೀ ಭೂಮಂಡಲದಲ್ಲೇ ಹೆಣ್ಣಾಗಿ ತನ್ನ ಅಸ್ಮಿತೆಯನ್ನು ಗುರುತಿಸಿಕೊಂಡ ಮತ್ತು ನಿರ್ಭಯವಾಗಿ ತನ್ನಿಂಗಿತವನ್ನು ಅಭಿವ್ಯಕ್ತಿಸಿದ ಮೊದಲ ಮಹಿಳೆ ದ್ರೌಪದಿಯೇ ಎನ್ನುವುದು ನಿಸ್ಸಂಶಯ. ಅಂದು ಆಕೆ ತುಂಬಿದ ಸಭೆಯಲ್ಲಿ ಎತ್ತಿದ ಜಿಜ್ಞಾಸೆ, ತನ್ನ ಗಂಡ ನನ್ನನ್ನೇ ಮೊದಲು ಪಣಕ್ಕಿಟ್ಟದ್ದು ಗಂಡನಾದವನ ಧರ್ಮವೇ, ಅಥವಾ ತನ್ನನ್ನೇ ಮೊದಲು ಪಣಕ್ಕಿಟ್ಟು ಸೋತಿದ್ದರೆ ಅವನೀಗ ದಾಸನಾಗಿದ್ದಾನೆ, ಆದ್ದರಿಂದ ರಾಣಿಯಾದ ನನ್ನ ಮೇಲೆ ಅವನಿಗೀಗ ಏನು ಹಕ್ಕಿದೆ ಎನ್ನುವ ಪ್ರಶ್ನೆಗಳಿಗೆ ಇಂದಿಗೂ ಯಾವ ಮೇಧಾವಿಯೂ ಯಾವ ತರ್ಕಪಂಡಿತರೂ ಇದೇ ಸರಿ ಎನ್ನುವಂಥ ಉತ್ತರವನ್ನು ನೀಡಲಾಗಿಲ್ಲ. ಇಂಥ ದ್ರೌಪದಿಯ ಪಾತ್ರವನ್ನು ವ್ಯಾಸ, ಪಂಪ, ಕುಮಾರವ್ಯಾಸರಾದಿಯಾಗಿ ಎಲ್ಲ ಕವಿಗಳೂ ತಮ್ಮ ತಮ್ಮ ಕಾವ್ಯದ ವಿಸ್ತಾರಕ್ಕೆ ತಕ್ಕಂತೆ ಚಿತ್ರಿಸಿದ್ದಾರೆ. ವ್ಯಾಸರ ಕಾವ್ಯೋದ್ದೇಶ ಇಲ್ಲಿರುವುದು ಎಲ್ಲೆಲ್ಲೂ ಸಿಗುತ್ತದೆ, ಇಲ್ಲಿಲ್ಲದ್ದು ಮತ್ತೆಲ್ಲಿಯೂ ಇಲ್ಲ ಎನ್ನುವಂಥ ಸಮಗ್ರವನ್ನೂ ಕೊಡುವುದಾಗಿತ್ತು. ಆದ್ದರಿಂದಲೇ ಸಂದರ್ಭಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಪಾತ್ರಗಳ ಹಿಗ್ಗುವಿಕೆ ಕುಗ್ಗುವಿಕೆ ಮಾಡುತ್ತಾ ಪಾತ್ರಗಳನ್ನು ನಡೆಸುತ್ತಾರೆ. ಪಂಪನಿಗಾದರೋ ಅರಿಕೇಸರಿ ದೊರೆಯನ್ನು ಅರ್ಜುನನಿಗೆ ಹೋಲಿಸಿ ತುಂಬಿದ ರಾಜಸಭೆಯಲ್ಲಿ ಅಹುದಹುದೆನ್ನುವಂತೆ ಪಂಡಿತರ ತಲೆ ತೂಗಿಸಬೇಕಾಗಿತ್ತು. ಕುಮಾರವ್ಯಾಸನಿಗೆ ಇದ್ಯಾವುದರ ಹಂಗೂ ಇಲ್ಲವಲ್ಲ. ಆದ್ದರಿಂದ ಆತ ಆನೆಯಂತೆ ನಡೆದದ್ದೇ ದಾರಿ, ಹಕ್ಕಿಯಂತೆ ರೆಕ್ಕೆ ಬಿಚ್ಚಿ ಆಕಾಶದ ತುಂಬಾ ಹಾರುವ ಚತುರ. ತನ್ನ ಕಾವ್ಯದಲ್ಲಿ ಪಾತ್ರಗಳನ್ನು ಢಾಳು ಢಾಳಾಗಿ ನಡೆಯುವಂತೆ ಮಾಡುವ ಪ್ರವೀಣ. ಜೊತೆಗೆ ಅವನು ಜನಪದ ಕವಿ. ಸಂಸ್ಕೃತ ಭೂಯಿಷ್ಠವಾದ ಕನ್ನಡವನ್ನೇ ಬಳಸಬೇಕೆಂಬ ಒತ್ತಡವಿಲ್ಲದವನು, ಜನಪದರ ಭಾಷೆಗೆ ಒಲಿದವನು. ಹಾಗಾಗಿ ದ್ರೌಪದಿಯನ್ನು ಗಟ್ಟಿ ಹೆಣ್ಣಾದ ಪಾತ್ರವನ್ನಾಗಿಸಿದ್ದಾನೆ. ಇದೇ ಕಾರಣಕ್ಕೆ ಎಲ್ಲ ಕಾಲದ ಮಹಿಳೆಯರಿಗೂ ಕುಮಾರವ್ಯಾಸನ ದ್ರೌಪದಿ ತುಂಬಾ ಇಷ್ಟವಾಗುತ್ತಾಳೆ. ನಾವು ದ್ರೌಪದಿಯನ್ನು ಮೊದಲ ಬಾರಿ ನೋಡುವುದು ಅವಳ ಸ್ವಯಂವರದಲ್ಲಿ. ಆ ಸ್ವಯಂವರದ ವರ್ಣನೆಯೇ ಇಂದ್ರನ ನಗರಿಯೋ ಎಂಬಂತೆ. ಇಲ್ಲಿ ಕುಮಾರವ್ಯಾಸನ ಕಲ್ಪನೆಗೆ ರೆಕ್ಕೆ ಪುಕ್ಕ ಮೂಡಿದೆ. ಅದೇನು ವೈಭವ, ಅದೇನು ವಿವರಣೆ! ದೃಪದನ ನಗರಕ್ಕೆ ಕನ್ಯಾರ್ಥಿಗಳಾಗಿ ಗಣ್ಯ ರಾಜರುಗಳು ಬರುತ್ತಿದ್ದಾರೆ. ತನ್ನ ಯೋಗ್ಯತೆಗೆ ತಕ್ಕಂತೆ ಹೊಸ ಪಟ್ಟಣಗಳನ್ನು ಕಟ್ಟಿಸುತ್ತಾನೆ. ಹೊಸ ಮಹಡಿನ ಮನೆ, ಕರುಮಾಡ ಮನೆ. ರಾಜರುಗಳ ಯೋಗ್ಯತೆಗೆ ತಕ್ಕಂತೆ ಬೀಡು ಕೆಲವರಿಗೆ, ಬಿಡಾರಗಳು ಕೆಲವರಿಗೆ, ನೆಲ ಕೆಲವರಿಗೆ, ಮಾಡಿನರಮನೆ ಕೆಲವರಿಗೆ, ಕರುಮಾಡಿನರಮನೆ ಇನ್ನೂ ಕೆಲವರಿಗೆ. ಹೀಗೆ ಯೋಜಿಸಿದ್ದಾನೆ. ಅವರವರ ಸೇವೆ ಮಾಡಲು ಸೇವಕ ಸೇವಕಿಯರು. ಅವರು ಬರುವ ರಾಜಬೀದಿಯಲ್ಲಿ ಮುತ್ತು, ಮಕರ, ಪಚ್ಚೆ ತೋರಣಗಳು. ಅವರ ಮನರಂಜನೆಗಾಗಿ ನಾಟಕ, ನೃತ್ಯ, ಸಂಗೀತ, ಕಾವ್ಯವಾಚನ ಒಂದೇ ಎರಡೇ. ಅವರನ್ನು ಉಪಚರಿಸಲು ಮಾಡಿರುವ ವ್ಯವಸ್ಥೆಗೆ ಈ ಒಂದು ಪದ್ಯವೇ ಅದ್ಭುತ ವಿವರಣೆಯನ್ನು ಕೊಡುತ್ತದೆ. ಆ ಪದ್ಯ ಹೀಗಿದೆ: ಬಳಿಕ ಸೊದೆಗಳ ಬಾವಿಗಳ ಪಕ್ಕಲೆಯ ಪನ್ನೀರುಗಳು ಹಿಡಿದವು, ಹೊಳೆವ ಕೈರಾಟಣದ ಕಾಂಚನಮಯದ ದೋಣಿಗಳ ತುಳುಕಿ ಬಿಗಿದರು, ಕೊಪ್ಪರಿಗೆಗಳ ವಲಯದಲ್ಲಿ ನವಯಂತ್ರಮಯ ಪುಥಳಿಗಳೇ ನೀಡುವವು ಬೇಡಿದರಿಗೆ ಸುವಸ್ತುಗಳ. ಬಂಗಾರಮಯವಾದ ದೋಣಿಗಳಲ್ಲಿ ಕೊಪ್ಪರಿಗೆಗಳನ್ನು ವೃತ್ತಾಕಾರವಾಗಿ ಬಿಗಿದು
ಅದಕ್ಕೆ ಕೈರಾಟೆಗಳನ್ನು ಇರಿಸಿ ಅಮೃತವೋ ಪನ್ನೀರೋ ಯಾವ ಯಾವ ಸುವಸ್ತುಗಳನ್ನು ಕೇಳುತ್ತಾರೋ ಅದನ್ನು ಯಂತ್ರಮಯ ಪುತ್ಥಳಿಗಳೇ ನೀಡುವ ವ್ಯವಸ್ಥೆ. ಬಹುಶಃ ರೋಬೋಟ್ಗಳ ಕಲ್ಪನೆಯನ್ನು ಕಂಡಿದ್ದನೆ ಕುಮಾರವ್ಯಾಸ, ಗೊತ್ತಿಲ್ಲ. ಇಂಥ ರಾಜ ಇನ್ನು ವಿವಾಹ ಮಂಟಪವನ್ನು ಹೇಗೆ ರಚಿಸಿದ್ದಿರಬಹುದು? ಇಳೆಗಿಳಿದ ಪುಷ್ಪಕವೋ, ನೂತನ ನಳಿನ ಮಿತ್ರನ ರಥವೋ, ಅಥವಾ ಜಲದಿ ಶಯನನ ಸಜ್ಜೆಯೋ? ಇಷ್ಟು ಸಾಕಲ್ಲ ಭವ್ಯ ಮಂಟಪವನ್ನು ಕಣ್ಮುಂದೆ ತಂದುಕೊಳ್ಳುವುದಕ್ಕೆ. ಇನ್ನು ರಾಜಕುಮಾರಿ ದ್ರೌಪದಿಯ ವರ್ಣನೆಯನ್ನು ಬಹಳ ಚಮತ್ಕಾರದಿಂದ ಸಣ್ಣ ಎಳೆಯಿಂದ ಪ್ರಾರಂಭಿಸಿ ಹಲವಾರು ಉಪಮೆ, ರೂಪಕ, ಚಮತ್ಕಾರಗಳೊಂದಿಗೆ ಸುಂದರ ಪುತ್ಥಳಿಯನ್ನು ಕಣ್ಣು ಕೋರೈಸುವಂತೆ ತಂದು ನಿಲ್ಲಿಸುತ್ತಾನೆ ಕವಿ. ಪಾಂಡವರು ಒಂದು ಹಳ್ಳಿಯಲ್ಲಿದ್ದಾರೆ. ಅಲ್ಲಿಗೊಬ್ಬ ಬಡ ಬ್ರಾಹ್ಮಣ ಬಂದ. ಅವನು ಬಂದುದಾದರೂ ಯಾಕೆ? ಸ್ವಯಂವರದಲ್ಲಿ ಸಿಗುವ ಭೂರಿ ಭೋಜನಕ್ಕೆ ಮತ್ತು ಕೈತುಂಬಾ ಸಿಗುವ ದಕ್ಷಿಣೆಗೆ. ಅವರು ಹೇಳುತ್ತಾರೆ, ಅವನಿಯಲಿ ಪಾತಾಳದಲ್ಲಿ ಸುರಭವನದಲ್ಲಿ ಪಾಂಚಾಲ ತನುಜೆಗೆ ಯುವತಿಯರು ಸರಿ ಇಲ್ಲವೆಂಬುದ ಕೇಳ್ದೆವಾವೆಂದ. ಹೀಗೆ ಪ್ರಾರಂಭವಾಗುವ ದ್ರೌಪದಿಯ ಸೌಂದರ್ಯದ ವರ್ಣನೆ ಹಲವು ಆಯಾಮಗಳಲ್ಲಿ ಹಲವಾರು ಕಣ್ಣುಗಳ ಮೂಲಕ ಮುಂದುವರಿಯುತ್ತದೆ. ಹಲವಾರು ಪದ್ಯಗಳಲ್ಲಿ ಅವುಗಳ ವಿಸ್ತಾರ, ಮಧ್ಯೆ ಮಧ್ಯೆ ಬಿಸಜ ಗಂಧಿಯ ವರ್ಣಿಸುವಡರಿದೆಂದ ಎನ್ನುವ ಅಸಹಾಯಕತೆ ಬೇರೆ. ಸಣ್ಣ ನಡು, ಆಳವಾದ ನಾಭಿ, ನುಣುಪಾದ ಹೊಟ್ಟೆ, ತೋರ ಮೊಲೆ, ಅಂದವಾದ ತೊಡೆಗಳು, ಸುಂದರವಾದ ನಿತಂಬ, ಎಳೆ ಚಿಗುರಿನಂಥ ಚರಣ, ಹೂವಿನ ದಳದಂಥ ಚಿಗರೆಗಣ್ಣು, ಬೆಳಗುವ ಮುಖಕಾಂತಿ, ಹಣೆಯ ಮುಂದೆ ಹಾರಾಡುವ ಮುಂಗುರುಳು, ಕಂಠವೋ ವೀಣೆಯ ತಂತಿಗಳು ಮಿಡಿದಂತೆ ಕಸ್ತೂರಿ ಜಾವಾಜಿಗಳನ್ನು ಪೂಸಿಕೊಂಡಿದ್ದಾಳೆ. ಅದರ ಸುವಾಸನೆ ಯೋಜನ ದೂರಕ್ಕೆ ಹರಡಿದೆ. ಮುತ್ತು ರತ್ನ ಇತ್ಯಾದಿಗಳಿಂದ ತನ್ನ ಚಂದ ಕೊಪ್ಪುವಂತೆ ಸಿಂಗಾರ ಮಾಡಿಕೊಂಡಿದ್ದಾಳೆ. ಇನ್ನೆಷ್ಟು ಹೇಳಬೇಕು ಒಬ್ಬ ಸುಂದರಿಯ ವರ್ಣನೆಗೆ? ಇಲ್ಲ, ಕುಮಾರವ್ಯಾಸನಿಗೆ ಇದು ಎಳೆಯಷ್ಟು ಸಾಲದು. ಬರೀ ದೇಹ ವರ್ಣನೆ ಸಾಕೆ? ದೇಹ ಭಾಷೆಯ ವರ್ಣನೆ ಬೇಡವೇ? ಕಂಗಳಲ್ಲಿ ಕುಡಿಮೇಳ, ಹುಬ್ಬಿನ ಹೊಂಗಿನಲ್ಲಿ ಬಂಜವಣೆ, ಭಾವದ ಭಂಗಿಯಲ್ಲಿ ಪತಿಕರಣೆ, ಸಕಲ ಸಖೀ ಕದಂಬದಲ್ಲಿ ಇಂಗಿತದ ಬಿರಿಮುಗುಳ ಪರಿಮಳ, ವಂಗಹಾರ ವಿಲಾಸ ವಿಭ್ರಮ ಭಂಗಿಗಳು, ಬಿಬ್ಬೋಕ ಲಲಿತಾದಿಗಳು ದ್ರೌಪದಿಯ. ಕಣ್ಣುಗಳಲ್ಲಿ ತೀಕ್ಷ್ಣವಾದ ನೋಟಗಳು ಮೇಳೈಸಿವೆ. ಹುಬ್ಬಿನಲ್ಲಿ ಸಂತೋಷ ಕೂಡಿಕೊಂಡಿವೆ. ಭಾವದ ಭಂಗಿಯೋ ದಯೆಯಿಂದ ಕೂಡಿ ವಿನೀತವಾಗಿದೆ. ಸುತ್ತಲಿನ ಸಖಿಯರ ಗುಂಪಿಗೆ ಮುಗುಳು ನಗೆಯಿಂದಲೇ ತನ್ನಿಂಗಿತವನ್ನು ತೋರುತ್ತಿದ್ದಾಳೆ. ಚಲನೆಯಲ್ಲಿ ವಿಲಾಸ ವಿಭ್ರಮಗಳು ಸೂಸುತ್ತಿವೆ. ಮುಖದಲ್ಲಿ ಪ್ರಣಯದ ಹುಸಿ ಮುನಿಸೂ ಇದೆ. ಒಂದು ರೀತಿಯ ಉದಾಸೀನವೂ ಇದೆ. ಇಂಥ ಚತುರೆ ಸ್ವಯಂವರಕ್ಕೆ ಆಗಮಿಸುತ್ತಿದ್ದಾಳೆ. ಈ ಘಳಿಗೆಯಲ್ಲಿ ಅವಳ ಮನಸ್ಥಿತಿ ಹೇಗಿತ್ತು? ಈ ಪ್ರಶ್ನೆಗೂ ಕುಮಾರವ್ಯಾಸನಲ್ಲಿ ಉತ್ತರವಿದೆ. ಹೊರೆಯ ಸಖಿಯರ ನೋಟ ಮೈಯಲ್ಲಿ ಹರಿದು ಬಳಲದು, ಚಿತ್ತವೀಕೆಯ ಧರಿಸಿ ಕುಸಿಯದು, ಕಿವಿಗಳಿಗೆ ಮೆಲ್ನುಡಿಯ ಸವಿಸವಿದು ಅರುಚಿಯಾಗದು. ಇದು ದ್ರೌಪದಿಯ ವ್ಯಕ್ತಿತ್ವ. ಸುತ್ತಲಿನ ಸಖಿಯರು ಎಷ್ಟೇ ಮೆಚ್ಚುಗೆಯಿಂದ ನೋಡಿದರೂ ಇವಳಿಗೇನು ಬಳಲಿಕೆ ಇಲ್ಲ. ಅದನ್ನು ಧರಿಸಿಯೂ ಇವಳ ಚಿತ್ತ ಕುಸಿಯುವುದಿಲ್ಲ. ಹೊಗಳಿಕೆಗಳನ್ನು ಕೇಳಿ ಅರುಚಿಯೇನೂ ಆಗದು. ಎಲ್ಲವನ್ನೂ ಸ್ಥಿತಪ್ರಜ್ಞತೆಯಿಂದ ಸ್ವೀಕರಿಸುವ ಪ್ರೌಢತೆ ಯೌವನದಲ್ಲೇ. ದಾಸರ ಪದವೊಂದು ನೆನಪಿಗೆ ಬರುತ್ತಿದೆ. ಅನ್ನಮದ ಅರ್ಥಮದ ಅಖಿಳ ವೈಭವದ ಮದ, ಮುನ್ನ ಪ್ರಾಯದ ಮದವು ರೂಪಮದವು. ಇದು ಸಾಮಾನ್ಯರಾದವರಿಗೆ. ದ್ರೌಪದಿಯಂಥ ಗಟ್ಟಿಗಿತ್ತಿಗೆ ಎಲ್ಲವೂ ಇದ್ದು ಆಕೆ ಮದದಿಂದ ಬಹುದೂರೆ. ನಾರಿಯನು ಸಂಸಾರ ಸುಖ ಸಾಕಾರಿಯನು, ಜನನಯನ ಕಾರಾಗಾರಿಯನು, ಮುನಿಧೈರ್ಯ ಸರ್ವಸ್ವಾಪಾಹಾರಿಯನು, ಧೀರರಿಗೆ ಮಾರಾಂಕವನು, ವರಪಾರಿಕಾಂಕ್ಷಿಯ ಚಿತ್ತ ಚೌರ್ಯ ವಿಹಾರಿಯನು, ದ್ರೌಪದಿಯ ಅಭಿವರ್ಣಿಸುವೊಡೆ ಆರೆಂದ. ಜನಗಳು ಮುನಿಗಳು ಪಾರಿಕಾಂಕ್ಷಿಗಳು ಎಲ್ಲರ ಚಿತ್ತವನ್ನು ಅಪಹರಿಸುವ, ಅವರ ಕಣ್ಣುಗಳನ್ನು ತನ್ನಲ್ಲೇ ಸೆರೆಯಾಗುವಂತೆ ಮಾಡುವ ಈಕೆ ಸಂಸಾರ ಸುಖಕಾರಿ. ಇಂಥವಳನ್ನು ತನ್ನಿಂದ ವರ್ಣಿಸಲು ಸಾಧ್ಯವಿಲ್ಲವೆನ್ನುತ್ತಲೇ ಮನಮೋಹಕವಾದ ಮೂರ್ತಿಯನ್ನು ಓದುಗರ ಮುಂದೆ ನಿಲ್ಲಿಸುತ್ತಾನೆ ಕುಮಾರವ್ಯಾಸ. ಜೈನ ಸಾಹಿತ್ಯದಲ್ಲಿ ಒಂದು ತಂತ್ರವನ್ನು ಪ್ರಯೋಗಿಸುತ್ತಾರೆ.
ಅದೆಂದರೆ ಒಂದು ಊರ್ಧ್ವಮುಖ ವ್ಯಕ್ತಿತ್ವವನ್ನು ವರ್ಣಿಸಿ ಕತೆ ಹೇಳಲು ಅದರ ಜೊತೆಗೇ ಒಂದು ಅಧೋಮುಖ ವ್ಯಕ್ತಿಯ ವರ್ಣನೆಯೂ ಬರುತ್ತದೆ. ಯಶೋಧರನ ಚರಿತ್ರೆಯಲ್ಲಿ ಅಮೃತಮತಿ ಅಷ್ಟವಂಕರ ಕಥೆಯ ಹಾಗೆ. ಅದೇ ಮಾದರಿಯಲ್ಲಿ ಕುಮಾರವ್ಯಾಸನು ಮುಂದೆ ತುಂಬಿದ ಸಭೆಯಲ್ಲಿ ಅವಮಾನ, ವನವಾಸ, ಅಜ್ಞಾತವಾಸ ಏನೆಲ್ಲವನ್ನೂ ಅನುಭವಿಸಲಿರುವ ಈ ರಾಜಕುಮಾರಿ ಹೇಗೆ ಸುಖದ ಸುಪ್ಪತ್ತಿಗೆಯಲ್ಲಿದ್ದಳು, ಎಂಥ ವೈಭವದ ಬದುಕನ್ನು ಕಂಡಿದ್ದಳು ಎನ್ನುವುದನ್ನು ಪ್ರಾರಂಭದಲ್ಲೇ ಪಾಠಕರಿಗೆ ಮನದಟ್ಟು ಮಾಡಿಸುವ ಕ್ರಮವನ್ನೇ ಅನುಸರಿಸಿದ್ದಾನೆಯೇ ಇರಬಹುದು. 100 ಯಜ್ಞಗಳನ್ನು ಮಾಡಿದರೆ ಇಂದ್ರಪದ ದೊರೆಯುವುದು. 1000 ಯಜ್ಞಗಳನ್ನು ಮಾಡಿ ಮತ್ತೆ ಮತ್ತೆ ಜನಿಸಿದರೂ ದ್ರೌಪದಾದೇವಿ ನೋಡಲು ಸಿಕ್ಕುವಳೆ? ಜನ್ಮ ಜನ್ಮಾಂತರದಲ್ಲಿ ನಾವು ಪುಣ್ಯ ಮಾಡಿದ್ದರ ಫಲ ಕೈಗೂಡುವ ಸಮಯವೀಗ ಬಂದಿದ್ದರೆ ತಪ್ಪೇನು ಎಂದುಕೊಂಡು ಹಲವು ಸಕಲ ಮಹೀವಲ್ಲಭರು ಈ ಸ್ವಯಂವರಕ್ಕೆ ಆಗಮಿಸಿಬಿಟ್ಟಿದ್ದಾರೆ. ಅದು ಹೇಗೆ? ಚತುರ ಉದಧೀ ವಲಯದವನೀಪತಿಗಳೇ ಕಾಮಿಸಿ ವಿರೋಧ ಸ್ಥಿತಿಯ ನೋಡದೆ ನೂಕಿ ನಡೆದರು ದೃಪದಪುರಿಗಾಗಿ. ತಮ್ಮ ತಮ್ಮ ರಾಜ್ಯಗಳಲ್ಲಿ ಯಾವ ಯಾವ ಸ್ಥಿತಿ ಇತ್ತೋ ಲೆಕ್ಕಿಸದೆ, ಅಂದರೆ ಪಕ್ಕದ ಶತ್ರುರಾಜ ಹೊಂಚು ಹಾಕುತ್ತಿರಬಹುದು, ಅಥವಾ ತಮ್ಮಲ್ಲೇ ರಾಜ್ಯಭಾರ ಹದಗೆಟ್ಟಿರಬಹುದು ಇತ್ಯಾದಿ ಪರಿಸ್ಥಿತಿಗಳಿದ್ದಾಗ್ಯೂ ಕೂಡ ಎಲ್ಲ ರಾಜರು ಜನ್ಮ ಜನ್ಮಾಂತರದ ಫಲ ದ್ರೌಪದಿಯನ್ನು ನೋಡುವುದು ಅಂದುಕೊಂಡು 1000 ಸಂಖ್ಯೆಯಲ್ಲಿ ಬಂದಿಳಿದಿದ್ದಾರೆ. ಅವರ ಸಂಖ್ಯೆ ಹೆಚ್ಚಿದಷ್ಟು ದ್ರೌಪದಿಗೆ ಆಯ್ಕೆಯ ಅವಕಾಶ ಹೆಚ್ಚು. ದ್ರೌಪದಿಯ ಆಯ್ಕೆಯನ್ನು ಗಮನಿಸುವ ಮುನ್ನ ಮಹಾಭಾರತದಲ್ಲಿ ಇತರ ಹೆಣ್ಣುಗಳಿಗಿದ್ದ ಆಯ್ಕೆಯ ಬಗ್ಗೆ ಕಣ್ಣು ಹಾಯಿಸೋಣ. ಶಂತನು ಮಹಾರಾಜ ಮತ್ತು ಗಂಗೆಯರ ದಾಂಪತ್ಯದಿಂದ ಪ್ರಾರಂಭಿಸೋಣ. ಗಂಗೆಯಾದರೋ ಶಾಪದ ಪ್ರಾಯಶ್ಚಿತ್ತಕ್ಕಾಗಿ ಶಂತುವಿನೊಡನೆ ಮದುವೆಯಾಗಬೇಕಾಗಿ ಬಂತು. 7 ವಸುಗಳ ಶಾಪ ವಿಮೋಚನೆಗಾಗಿ ಹುಟ್ಟಿದ 7 ಮಕ್ಕಳನ್ನು ನೀರಿಗೆ ಬಿಡಬೇಕಾಗಿ ಬಂತು. 8ನೆಯದನ್ನು ಭೀಷ್ಮನಾಗಿ ಉಳಿಸಿ ತಾನು ನಿರ್ಗಮಿಸಬೇಕಾಗಿ ಬಂತು. ಇಲ್ಲಿ ಆಯ್ಕೆಯ ಪ್ರಶ್ನೆಯೇ ಇಲ್ಲ. ಮುಂದಿನವಳು ಯೋಜನಗಂಧಿ. ಅವಳಾದರೋ ಆಗಲೇ ಪರಾಶರ ಮುನಿಯ ಮಗ ವ್ಯಾಸನನ್ನು ಹಡೆದು ಕ್ಷಣ ಮಾತ್ರದಲ್ಲಿ ಅವನು ದೊಡ್ಡವನಾಗಿ ಸಕಲ ವಿದ್ಯಾ ಪಾರಂಗತನಾಗಿ ನೀನು ಕರೆದಾಗ ನಾನು ಬಂದು ಸಹಾಯ ಮಾಡುವೆನೆಂದು ತಾಯಿಗೇ ಹೊರಕೊಟ್ಟು ನಿರ್ಗಮಿಸಿದ್ದಾನೆ. ಪಂಪ ಈ ಯೋಜನಗಂಧಿ ಮತ್ತು ಶಂತನು ಭೇಟಿಯನ್ನು ಬಹಳ ಸುಂದರವಾಗಿಯೂ ಚಿತ್ರವತ್ತಾಗಿಯೂ ಮತ್ತೆ ಭವಿಕ್ರೀಡಿತ ವೃತ್ತದಲ್ಲಿ ವರ್ಣಿಸಿದ್ದಾನೆ. ಮೃಗಯಾವ್ಯಾಜದಿನೋರ್ಮೆ ಶಂತನು ತೊಳಲ್ ತರ್ಪಂ ಪಳಂಚಲ್ಕೆ ತನ್ ಮೃಗಾಶಾಭಾಕ್ಷಿಯಂ ಕಂಡು ಮಧುಪಂಬೋಲ್ ಸೋಲ್ದು ಕಂಡೊಲ್ದು ನಲ್ಮೆಗೆ ದಿವ್ಯಂ ಪಿಡಿವಂತೆ ಓಲ್ ಪಿಡಿದು ನೀಂ ಬಾಪೋಪೆಂ ಎಂದಂಗೆ ಮೆಲ್ಲಗೆ ತತ್ಕನ್ಯಕೆ ನಾಂಚಿ ಬೇಡು ಒಡೆ ನೀವೆಮ್ಮಯ್ಯನಂ ಬೇಡಿರೆ. ಇದರ ಅರ್ಥ ಹೀಗಿದೆ. ಬೇಟೆಗೆಂದು ಶಂತನು ಮಹಾರಾಜ ಹೋಗಿದ್ದಾಗ ಬೇಟೆ ಯಾವುದೂ ಸಿಕ್ಕದೆ ಬೇಸರದಿಂದಿದ್ದಾಗ ಜಿಕ್ಕಿ ಕಣ್ಣಿನಂತ ಹುಡುಗಿಯನ್ನು ನೋಡಿ ಕಪ್ಪು ದುಂಬಿಯ ಹಾಗೆ ಸೋತು ಕೈ ಹಿಡಿದು ನೀನು ಬಾ ಹೋಗೋಣ ಎಂದಾಗ ಆ ಕನ್ಯೆ ನಾಚಿ ಮೆಲ್ಲಗೆ ಬೇಡುವುದಿದ್ದರೆ ನಮ್ಮಪ್ಪನನ್ನು ಬೇಡಿ ಎನ್ನುತ್ತಾಳೆ. ಈ ಒಂದೇ ಪದ್ಯದಲ್ಲಿ ಅದೆಷ್ಟು ಚಲನೆಗಳು, ಅದೆಷ್ಟು ಭಾವ ವ್ಯಾಪಾರಗಳು, ಅದೆಷ್ಟು ಬದುಕಿನ ಏರಿಳಿತಗಳು. ಇಲ್ಲೂ ಯೋಜನಗಂಧಿಗೆ ಆಯ್ಕೆಯ ಸ್ವಾತಂತ್ರ್ಯವೇ ಇಲ್ಲ. ಚಕ್ರವರ್ತಿ ಜಗಮಗಿಸುವ ವ್ಯಕ್ತಿತ್ವದೊಂದಿಗೆ ಬಂದು ಕೈ ಹಿಡಿದು ನೀಂಬಾ ಪೋಪೆಂ ಎನ್ನುತ್ತಿದ್ದಾನೆ. ಬಡ ಹುಡುಗಿ ಸುಖವಾಗಿ ಅರಮನೆಗೆ ಹೋಗಿಬಿಡಬಹುದಿತ್ತು. ಆದರೆ ಅವಳು ವ್ಯವಹಾರ ಚತುರೆ. ನಾಚುತ್ತಾ ಮೆಲ್ಲಗೆ ಬೇಡುವೆಡೆ ನೀವೆಮ್ಮಯ್ಯನಂ ಬೇಡಿರೆ ಎನ್ನುತ್ತಾಳೆ. ಇನ್ನು ಮುಂದೆ ಒಂದು ಸ್ವಯಂವರದ ಕಥೆಯೇನೂ ಸಿಕ್ಕುತ್ತದೆ. ಅದು ಅಂಬೆ, ಅಂಬಿಕೆ, ಅಂಬಾಲಿಕೆಯರದು. ಈ ರಾಜಕುಮಾರಿಯರ ಸ್ವಯಂವರದ ಮಂಟಪ ನೋಡುತ್ತಿದ್ದಂತೆ ರಣರಂಗವಾಗಿ ಹೋಗುತ್ತದೆ. ತಮ್ಮನಿಗೆ ವಧುವಾರಿಸಲು ಬಂದ ಭೀಷ್ಮ ಯಾರಿಗೂ ಆಸ್ಪದವನ್ನೇ ಕೊಡದೆ ಕತ್ತಿ ಹಿರಿಯುತ್ತಾನೆ. ಎಲ್ಲ ರಾಜರನ್ನು ಸೋಲಿಸಿ 3 ಹುಡುಗಿಯರನ್ನು ತನ್ನೊಬ್ಬ ತಮ್ಮನಿಗೆ ಎಂದು ತರುತ್ತಾನೆ. ಇಲ್ಲಿ ಮೊದಲ ಹುಡುಗಿ ಅಂಬೆಗೆ ಒಂದು ಆಯ್ಕೆ ಇತ್ತು. ಆಕೆ ಸಾಲ್ವರಾಜನನ್ನು ಇಷ್ಟಪಟ್ಟಿದ್ದಳು. ಆದರೆ ಅವನೂ ಈ ಸ್ವಯಂವರದ ಯುದ್ಧರಂಗದಲ್ಲಿ ಭೀಷ್ಮನಿಗೆ ಸೋತಿದ್ದಾನೆ. ಭೀಷ್ಮನೇನೋ ಅಂಬೆಗೆ ಸಾಲ್ವನನ್ನು ವರಿಸಲು ಅನುಮತಿ ಕೊಡುತ್ತಾನೆ. ಆ ಸೋತ ಮಹೀಪತಿಯಾದರೋ ಭೀಷ್ಮನಿಗೆ ಸೋತ ನಾನೀಗ ಹೆಣ್ಣಿನಂತೆ, ಹೆಣ್ಣನ್ನು ಮದುವೆಯಾಗುವುದೇ ಎಂದು ಪ್ರೀತಿಸಿದ ಹುಡುಗಿಯನ್ನು ತಿರಸ್ಕರಿಸಿಯೇ ಬಿಡುವುದೇ? ಕುಂತಿ ಮಾದ್ರಿಯರ ಮದುವೆಗಳೂ ಅವರ ಆಯ್ಕೆಗಳೇನಲ್ಲ. ಭೀಷ್ಮನಂಥ ಬಲಿಷ್ಠ ಪುರುಷ ತನ್ನ ಮನೆಯ ಗಂಡುಗಳು ಹೇಗಾದರೂ ಇರಲಿ ಒಳ್ಳೆ ರಾಜಪುತ್ರಿಯರನ್ನು ತಂದು ಕಟ್ಟಿಹಾಕುವುದರಲ್ಲೇ ಪ್ರವೀಣ.
ಮೈಯೆಲ್ಲ ಬಿಳುಪಾಗಿದ್ದ ಪಾಂಡುವಿಗಾಗಲಿ, ಹುಟ್ಟು ಕುರುಡನಾದ ಧೃತರಾಷ್ಟ್ರನಿಗಾಗಲಿ ಭೀಷ್ಮನಿಲ್ಲದಿದ್ದರೆ ಯಾರು ಹೆಣ್ಣನ್ನು ಕೊಡುತ್ತಿದ್ದರು? ಧೃತರಾಷ್ಟ್ರನಿಗೆ ಹತ್ತಿರದಲ್ಲೆಲ್ಲೂ ಹೆಣ್ಣು ನೋಡದೆ ದೂರದ ಗಾಂಧಾರ ದೇಶಕ್ಕೆ ಹೋಗಿ ತನ್ನ ಪ್ರತಿಷ್ಠೆಯ ಬಲದಿಂದಲೇ ಗಾಂಧಾರಿಯನ್ನು ತಂದ ಮಹಾಪುರುಷ ಅವನು. ಗಾಂಧಾರಿ ತನ್ನ ಗಂಡ ಕುರುಡ ಎಂದು ತಿಳಿದು ಗಂಡನಿಲ್ಲದ ಜಗತ್ತು ತನಗೂ ಬೇಡ ಎಂದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳುವ ಆಯ್ಕೆಯನ್ನು ತನಗೆ ತಾನೇ ತಂದುಕೊಳ್ಳುವುದೊಂದು ಚೋದ್ಯವೇ ಸರಿ. ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ದ್ರೌಪದಿಯ ಸ್ವಯಂವರದ ಸೊಬಗನ್ನು ಕುಮಾರವ್ಯಾಸನಲ್ಲಿ ನೋಡಿದಾಗ ದೊಡ್ಡ ಕೌತುಕ ಉಂಟಾಗುತ್ತದೆ. ಸಾಲು ಸಾಲಾಗಿ ಮಹಾಮಹಿಮರೆಲ್ಲ ಕುಳಿತು ದ್ರೌಪದಿಯ ಬರವಿಗಾಗಿ ಕಾಯುತ್ತಿದ್ದಾರೆ. ಈ ವರ್ಣಮಯ ಹಾಗೂ ಜಗತ್ಪ್ರಸಿದ್ಧ ದೃಶ್ಯವನ್ನು ನೋಡಲು ಸುರರು ಆಕಾಶದಲ್ಲಿ ನೆರೆದಿದ್ದಾರೆ. ಮುತ್ತೈದೆಯರು ರಾಜಕುಮಾರಿಗೆ ಆರತಿಯನ್ನೆತ್ತಿದ್ದಾರೆ. ದೃಷ್ಟಿ ತಾಗೀತೆಂದು ಉಪ್ಪನ್ನು ನಿವಾಳಿಸಿದ್ದಾರೆ. ಸುವಾಸಿನಿಯರ ನಿಕರಕ್ಕೆರಗಿ ಆಶೀರ್ವಾದ ಪಡೆದಿದ್ದಾಳೆ. ವಿಪ್ರರು ನಿಂಬೆಹಣ್ಣನ್ನು ಮಂತ್ರಿಸಿ ಅವಳ ಕೈಗಿತ್ತಿದ್ದಾರೆ. ಅವಳು ಮೆಲ್ಲಡಿ ಇಡುತ್ತಾ ಸ್ವಯಂವರದ ಮಂಟಪಕ್ಕೆ ಆಗಮಿಸುತ್ತಿದ್ದಾಳೆ. ಇಂಥ ಸುಸಂದರ್ಭದಲ್ಲಿ ಪ್ರಕೃತಿ ಮಾತೆಯಾದರೂ ಹೇಗೆ ಸುಮ್ಮನಿದ್ದಾಳು? ಈ ಸಂದರ್ಭದಲ್ಲಿ ಕವಿ ಕುಮಾರವ್ಯಾಸನ ಉದ್ಗಾರ ನೋಡಿ. ಪಸರಿಸಿತು ತಂಬೆಲರು ಬೀತುದು ಬಿಸಿಲ ಬಿಂಕ ಸರೋಜ ಸಂತತಿ ಮುಸುಳಿದವು ಮದವೇರಿ ಮೆರೆದವು ತಾರಕ ನಿವಹ ಒಸರಿದವು ಶಶಿಕಾಂತ ನೈದಿಲ ಹಸರ ಹರಿದುದು ಚಕ್ರವಾಕದ ಬೆಸುಗೆ ಸಡಿಲಿತು ಚಾರು ಚಂದ್ರಾನನೆಯ ಬರವಿನಲಿ. ತಣ್ಣನೆಯ ಗಾಳಿ ಬೀಸಿದೆ. ಬಿಸಿಲು ತನ್ನ ಬಿಂಕವನ್ನು ಕುಗ್ಗಿಸಿದೆ. ಸರೋಜ ಸಂತತಿಗಳು ಮಂಕಾಗಿವೆ. ತಾರಾ ಸಮೂಹ ಮದವೇರಿ ಮೆರೆಯುತ್ತಿವೆ. ಚಕ್ರವಾಕಗಳ ಬೆಸುಗೆ ಸಡಲುತ್ತಿದೆ. ಈ ಸುಂದರ ಚಂದ್ರವದನೆಯ ಬರವಿನಲ್ಲಿ ಪ್ರಕೃತಿಯ ಸಮಸ್ತ ವ್ಯಾಪಾರವು ಹಿಂದು ಮುಂದಾಗುತ್ತಿದೆ. ನೆರೆದ ಸುರಸ್ತೋಮದ ಉದ್ಗಾರವಾದರೂ ಏನು? ಇಂದ್ರರಂಭಾದಿಗಳನ್ನು ನೋಡುತ್ತಾ ನಸುನಗುತ್ತಾ ಹೇಳುತ್ತಾನೆ, ಇವಳು ಅಂದೇ ಹುಟ್ಟಿದ್ದಿದ್ದರೆ ಪಾಪ ಮನ್ಮಥ ದೇಹತ್ಯಾಗವನ್ನು ಮಾಡುತ್ತಿರಲಿಲ್ಲ. ಪಿನಾಕಿ ವೈರಾಗ್ಯದಲ್ಲಿ ತಪೋವನಕ್ಕೆ ಹೋಗುತ್ತಿರಲಿಲ್ಲ. ಗೌತಮ ಮುನಿಯ ಕಾಕು ನುಡಿ ಫಲಿಸುತ್ತಿತ್ತೆ. ಅಂದರೆ ದ್ರೌಪದಿಯಂಥ ಸುಂದರಿಯರು ಮೊದಲೇ ಇದ್ದಿದ್ದರೆ ಎಷ್ಟೋ ಪುರಾಣಗಳೇ ಘಟಿಸುತ್ತಿರಲಿಲ್ಲವೇ? ತಂಗಿ ನೋಡೌ ತಾಯೆ ನಿನ್ನಯ ಕಂಗೊಳ್ ಒಲಿವರೆ ಚಿತ್ತವಾರ್ಧಿತ ರಂಗದಲ್ಲಿ ತೂಗುವರೆ ತೋರುವೆನ್ ಅವನಿ ಪಾಲಕರ ಇಂಗಿತದಲವರಂತರಂಗವನಂಗವಟ್ಟದ ಬಳಕೆಯನು ಬಹಿರಂಗದಲ್ಲಿ ನೀನರಿಯೆನುತ ನುಡಿದನು ನಿಜಾನುಜೆಗೆ. ಮಹೀರಮಣರು, ಜಯದ್ಬಲರು, ವಿಖ್ಯಾತರು, ಮಹಾಬಲರು, ಭೂತಳದ ರವಿಯಂತೆ ಹೊಳೆವ ಕರ್ಣ, ಕುರುಭೂಪತಿಗಳು 100 ಸಂಖ್ಯೆಯಲ್ಲಿ ತಮಗೊಪ್ಪುವ ಪೀಠಗಳಲ್ಲಿ ಆಸೀನರಾಗಿ ಎವೈಕ್ಕದೆ ದ್ರೌಪದಿಯ ಬರವಿಗಾಗಿ ಕಾಯುತ್ತಿದ್ದಾರೆ. ಮೆಲ್ಲನೆ ಗೆಳತಿಯರನ್ನೊಡಗೂಡಿ ಅಡಿ ಇರಿಸಿದ ತಂಗಿಗೆ ಅಣ್ಣ ದೃಷ್ಟದ್ಯುಮ್ನ ಹೇಳುತ್ತಿದ್ದಾನೆ, ತಂಗಿ ನೋಡಮ್ಮ ತಾಯಿ, ಇಲ್ಲಿ ನಿನ್ನ ಕಣ್ಣುಗಳಿಗೆ ಸರಿ ಬಂದರೆ ಅವರನ್ನು ಚಿತ್ತದಲ್ಲಿ ತೂಗಿ ನೋಡು. ಇಂಗಿತದಲ್ಲಿ ಅವರ ಅಂತರಂಗವನ್ನೂ ಅಂಗವಟ್ಟದ ಬಳಕೆಯನ್ನು ಬಹಿರಂಗದಲ್ಲಿ ನೀನು ತಿಳಿದುಕೋ. ಇದೊಂದೇ ಪದ್ಯ ಸಾಕು ದ್ರೌಪದಿಯ ಚಿತ್ತವೃತ್ತಿಯನ್ನು ಅಳೆಯುವುದಕ್ಕೆ. ಅಣ್ಣನಿಗೆ ಈ ತಂಗಿಯ ಮೇಲೆ, ಅವಳ ಬುದ್ಧಿಶಕ್ತಿಯ ಮೇಲೆ, ಅವಳ ಜಾಣತನದ ಮೇಲೆ ಅಪಾರವಾದ ಗೌರವ ಹಾಗೂ ನಂಬಿಕೆಗಳಿವೆ. ಅವಳು ತಪ್ಪು ವ್ಯಕ್ತಿಯನ್ನು ಆರಿಸುವುದಿಲ್ಲವೆನ್ನುವ ವಿಶ್ವಾಸವಿದೆ. ಆದರೂ ಅವಳ ಶಕ್ತಿಗಳನ್ನು ಅವಳಿಗೇ ನೆನಪಿಸುತ್ತಾ ತಕ್ಕ ಗಂಡನನ್ನು ಆರಿಸುವ ತಂತ್ರವನ್ನು ವಿವರಿಸುತ್ತಿದ್ದಾನೆ. ಮೊದಲ ನೋಟಕ್ಕೆ ವ್ಯಕ್ತಿ ಒಲಿಯುವಂತಿರಬೇಕು. ಎರಡನೆಯದಾಗಿ ಚಿತ್ತರಂಗದಲ್ಲಿ ಆ ವ್ಯಕ್ತಿಯ ಘನತೆಯನ್ನು ತೂಗಿ ನೋಡಬೇಕು. ಕಣ್ಣೋಟದಲ್ಲೇ ಒಂದು ಇಂಗಿತವನ್ನು ಅರುಹಿ ಅದಕ್ಕುತ್ತರ ಅಲ್ಲಿಂದ ಏನು ಬರುತ್ತದೆ ಎನ್ನುವುದನ್ನು ಅಂತರಂಗದಲ್ಲಿ ಅರಿತು ಅವರ ದೇಹ ಭಾಷೆಯ ಬಹಿರಂಗವನ್ನು ತಿಳಿದುಕೋ ಎನ್ನುವಲ್ಲಿ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು, ಅವನ ಅಂತರಂಗ ಮತ್ತು ಬಹಿರಂಗಗಳನ್ನು ಅಳೆಯುವ ಪರಿಯನ್ನೂ ಹೇಳುತ್ತಾನೆ. ಈ ಜಾಣೆಯಾದರೋ ಪ್ರತಿಯೊಬ್ಬ ರಾಜನನ್ನೂ ನೋಡುತ್ತಾಳೆ, ಮುಖ ತಿರುವಿ ನಡೆಯುತ್ತಾಳೆ. ಒಬ್ಬೊಬ್ಬರ ಪ್ರಭಾವಳಿಯನ್ನೂ ಸ್ವಲ್ಪ ಹೆಚ್ಚಿಗೆ ಎಂಬಂತೆ ಅಣ್ಣ ವಿವರಿಸುತ್ತಿದ್ದಾನೆ. ನೋಡು, ಈತ ದುರ್ಯೋಧನ, ದುಶ್ಯಳ, ಚಿತ್ರರಥ, ಕುರುವಂಶದ ವಿಖ್ಯಾತರು, ಧೃತರಾಷ್ಟ್ರಾನಂದನರು. ಆದರೇನು, ಅವಳ ಆಯ್ಕೆ ಅವರಲ್ಲವಲ್ಲ. ನೋಡಳವರನು ನುಡಿಸಳೀತನ ಕೂಡೆ ಭಾವದೊಳಿವರ
ಕೊಡವಿ ಈಡಾಡಿದಳು. ಎಂಥ ಧೈರ್ಯ ಈ ಹೆಣ್ಣಿಗೆ! ಒಬ್ಬರನ್ನೂ ಕಣ್ಣೆತ್ತಿ ನೋಡುತ್ತಿಲ್ಲ, ಯಾರನ್ನೂ ಮಾತಾಡಿಸುತ್ತಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಿ ದುರ್ಗಳಿಗೆಯಲ್ಲಿ ಅವರು ತನ್ನ ಭಾವಕೋಶದ ಒಳಗೆ ನುಸುಳಿಬಿಡುತ್ತಾರೋ ಎಂದುಕೊಂಡು ಬಲವಾಗಿ ಭಾವವನ್ನೇ ಕೊಡವಿ ಈಡಾಡಿದಳು. ಇಂಥ ಗಟ್ಟಿತನ ದ್ರೌಪದಿಗಲ್ಲದೆ ಇನ್ಯಾರಿಗಿದ್ದೀತು? ತಂಗಿಯ ಈ ನಡೆ ಅಣ್ಣನಿಗೆ ಬೆರಗೋ ಬೆರಗು ಅಲ ಎನ್ನುತ್ತಾ ನಗುತ್ತಾನಂತೆ ಆತ. ಅಣ್ಣ ತಂಗಿಯ ಈ ಬಾಂಧವ್ಯ, ಈ ಹಗುರ ಮನೋಭಾವ ಓದುವಾಗ ಎಷ್ಟೊಂದು ಇಷ್ಟವಾಗುತ್ತದೆ ಎಂದರೆ ಎಲ್ಲ ತಂಗಿಯರಿಗೂ ಇಂಥ ಒಬ್ಬ ಅಣ್ಣನಿರಬೇಕು ಎನಿಸುತ್ತದೆ. ಈ ಸ್ವಯಂವರವೋ ಅತ್ಯಂತ ವಿಚಿತ್ರವಾದುದು. ಇಲ್ಲಿ ನೋಡಿ, ದ್ರೌಪದಿ ಒಬ್ಬಳು ಸುಂದರ ಕನ್ಯೆ, ಒಪ್ಪೋಣ. ಆಕೆ ದೃಪದನ ಮೆಚ್ಚಿನ ಕುವರಿ, ಅದೂ ಸರಿ. ದೃಪದ ಬಹಳ ಬಲಿಷ್ಠ ರಾಜ, ಅದೂ ಆಯಿತು. ಇವೆಲ್ಲಕ್ಕೂ ತಕ್ಕ ವರಗಳು ತಾನೇ ಇಲ್ಲಿರಬೇಕಾಗಿತ್ತು. ಆದರೆ ಇಲ್ಲಿ ನೋಡಿದರೆ ಅಪ್ಪನೂ ಬಂದಿದ್ದಾನೆ, ಮಗನೂ ಬಂದಿದ್ದಾನೆ, ಅಣ್ಣನೂ ಜೊತೆಗೆ ತಮ್ಮನೂ, ಇಡೀ ಕುಟುಂಬದ ಗಂಡಸರೇ ನೆರೆದು ಬಿಟ್ಟಿದ್ದಾರೆ. ಮದುವೆಯಾದ ಗಂಡಸರು, ಮದುವೆಯಾಗದವರು, ಒಂದು ಹೆಣ್ಣು, 100 ಗಂಡುಗಳು. ಹೀಗಾಗಿ ಕೊನೆಯಲ್ಲಿ ಯುದ್ಧ ಅನಿವಾರ್ಯವೇನೋ? ಅದಕ್ಕೆ ಕುಟುಂಬಕ್ಕೆ ಕುಟುಂಬವೇ ಅಲ್ಲಿ ಜಮಾಯಿಸಿ ಬಿಟ್ಟಿವೆ. ಇಷ್ಟೆಲ್ಲ ತಿಳುವಳಿಕೆ ಇದ್ದು ದ್ರೌಪದಿಯ ಧೈರ್ಯ ನೋಡಿ. ಎಲ್ಲರನ್ನೂ ತಿರಸ್ಕರಿಸುತ್ತಿದ್ದಾಳೆ, ಮುಂದೆ ನಡೆಯುತ್ತಿದ್ದಾಳೆ. ಏಕೆಂದರೆ ಚಿತ್ತವೀಕೆಯ ಧರಿಸಿ ಕುಸಿಯದು ತಾನೇ. ಮಹಾಭಾರತದ ಸ್ತ್ರೀ ಪಾತ್ರಗಳಲ್ಲಿ ದ್ರೌಪದಿ ಮುಖ್ಯಳಾದವಳು. ದ್ರೌಪದಿಯ ವ್ಯಕ್ತಿತ್ವದ ಅನೇಕ ಮುಖಗಳನ್ನು ಪರಿಚಯಿಸುವ ಬರಹವೇ ಅಗ್ನಿಪುತ್ರಿ. ಕಸ್ತೂರಿ ಮಾಸಪತ್ರಿಕೆಯಲ್ಲಿ 2 ವರ್ಷಗಳ ಕಾಲ ಜನಪ್ರಿಯ ಧಾರಾವಾಹಿಯಾಗಿ ಮೂಡಿಬಂದ ಈ ಬರಹ ಇನ್ನು ಮುಂದೆ ನಿಮ್ಮ ನೆಚ್ಚಿನ ಜ್ಞಾನಧ್ವನಿ ಸಮುದಾಯ ರೇಡಿಯೋದ ಮಹಿಳಾ ಲೋಕದಲ್ಲಿ. ತಪ್ಪದೆ ಕೇಳಿ, ಪ್ರತಿ ಮಂಗಳವಾರ ಬೆಳಿಗ್ಗೆ 7:10 ಮರುಪ್ರಸಾರ ಮರುದಿನ ಸಂಜೆ 7:10.